ಓಕೆ, ಒಂದನೇ ಪಾರ್ಟ್ ಎಲ್ಲರೂ ನೋಡಿರಿ ಅಂತ ಅಂದ್ಕೊಂಡಿನಿ. ಯಾರು ನೋಡಿಲ್ಲ ನೋಡ್ಕೊಂಬಂದ್ಬಿಡ್ರಿ. ಇದು ಎರಡನೇ ಪಾರ್ಟು. ಬರ್ರಿ ವಿಡಿಯೋನ ಶುರು ಮಾಡೋಣಂತ. ನೋಡ್ರಲ್ಲಿ ಹುಡುಗರು ಆಟಾಡಕ್ಕೆ ಕುಂತಾರ, ಅಕ್ಕೋರೇನೋ ಮಾಡತ್ತಾರ. ಇಲ್ಲ ಅಣ್ಣಾರು ನೋಡ್ರಲ್ಲಿ ಏನೋ ಒಂದು ದೊಡ್ಡ ಪಾತ್ರೆ ತೊಗೊಂಡು ಏನೋ ಬಡಿಯಾಕೆ ಕುಂತಾರ. ನೋಡ್ರಿ ಕೋಳಿ, ಸೇಮ್ ಕೋಳಿನ ಅನ್ನಿಸ್ಬಿಡುತ್ತೆ ನಿಮಗೆ. ನೋಡ್ರಿ ಏನೋ ಮಾಡತ್ತಾರ ರಿಪೇರಿ. ಮಾಡಲಿ ನೋಡ್ರಿ. ಇದು ಇಲ್ಲಿ ಬರಲೇಬೇಕು ನೀವು. ನೋಡ್ರಿ ಚೆನ್ನಾಗಿ ಮಾಡ್ಯಾರ ಮಣಿ ಎಲ್ಲ. ನೋಡ್ರಿ ಚೌರದ ಅಂಗಡಿ ಶೇವಿಂಗ್ ಮಾಡತ್ತಾರ. ನೋಡ್ರಿ ಶೇವಿಂಗ್ ಎಲ್ಲನೂ ಎಷ್ಟು ಅಕ್ಯುರೇಟ್ ಮಾಡ್ಯಾರ ಅಂತಂದ್ರೆ ನೀವು ಒಂದ್ಸಲ ಬರಲೇಬೇಕಿಲ್ಲಿ. ಬರ್ರಿ ಇವಾಗ ಬಳೆಗಾರರ ಮಣಿ ನೋಡೋಣಂತ. ಬಳೆಗಾರರ ಮಣಿ ಈ ರೀತಿ ಇರುತ್ತೆ. ಜನ ಎಲ್ಲ ಇಲ್ಲಿ ಬಂದು ಬಳಿನ ತೊಗೋತಾಯಿದ್ರು. ನೋಡಿ ಈ ರೀತಿ ಇರುತ್ತೆ ಅವ್ರ ಮಣಿ. ಅಲ್ಲಿ ಇಬ್ಬರು ತೊಗೊಂಡ ಅಲ್ಲಿ ಹಾಕ್ಕೊಂಡಾರ ಆಲ್ರೆಡಿ ಹುಡುಗರು. ಅಲ್ಲಿ ಒಬ್ರು ಇನ್ನೊಬ್ಬರು ತೊಗೊಳಕುಂತಾರ. ಎಷ್ಟು ಚೆನ್ನಾಗಿ ಪಿಕ್ಚರೇಷನ್ ಮಾಡ್ಯಾರ ನೋಡ್ರಿ. ಈ ಕಡೆ ಬಾಜುಕ ಇವ್ರ ಮಣಿ ಇಂದು ಈ ಬರ್ಚಿ ಕುಡ್ಗೋಳು ಮಾಡ್ತಾರಲ್ರಿ, ಕಾಯಿಸಿ ಬಡಿಯತ್ತಾರ ನೋಡಲ್ಲಿ. ಎಷ್ಟು ಚೆನ್ನಾಗಿ ತೋರ್ಸ್ಯಾರ ಅದನ್ನು. ಆ್ಯಂಡ್ ಇಲ್ಲೇ ಬಡಗೇರರ ಮಣಿ ನೋಡ್ರಿಲ್ಲ. ಬಡಗಿನ ಯಾವ ರೀತಿ ಕೆತ್ತಾರ, ಅಲ್ಲಿ ಏನೋ ಮಾಡತ್ತಾರ ಬಡಗಿಲೆ. ಅಲ್ಲೆಲ್ಲ ಗಾಲಿ ಮಾಡ್ಯಾರ, ಚಕ್ರ ಮಾಡ್ಯಾರ. ಬಡಗೇರರ ಮಣಿ ಈ ರೀತಿ ಇರುತ್ತೆ ಹಳ್ಳಿ ಒಳಗೆ. ನೋಡ್ರಿ ಚೆನ್ನಾಗಿ ತೋರ್ಸ್ಯಾರ. ಕಮ್ಮಾರ ಮಣಿ ಹೆಂಗಿರ್ತಪ್ಪ ಅಂದ್ರೆ ಈ ರೀತಿ ಇರುತ್ತೆ ನೋಡ್ರಿ. ಆಲ್ರೆಡಿ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಯಾರ. ಈ ಕೊಡ್ಲಿ, ಹಾರಿ ಇವನ್ನೆಲ್ಲ ತಯಾರು ಮಾಡ್ತಾಯಿದ್ರು. ಅಂದ್ರೆ ಕಬ್ಬಣನ ಕಾಸಿ ಬಡಿತಾಯಿದ್ರು. ಶಾರ್ಪ್ ವಸ್ತುಗಳನ್ನು ಮಾಡ್ತಾಯಿದ್ರು ಕಬ್ಬಣದಲ್ಲಿ. ನೋಡ್ರಿ ಇವರು ನೀರು ತುಂಬ್ಕೊಂಬರತ್ತಾರ. ಅಷ್ಟು ಚೆನ್ನಾಗಿ ತೋರ್ಸ್ಯಾರ. ಹಂಗೆ ಬಾಜು ನೋಡ್ಬೋದು ನೀವು ಕೊಡವರ ಮಣಿ ಅಂದ್ರೆ ಕೊಡಗು. ಅಲ್ಲಿ ನಿಮಗೆ ಮಣಿ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಈ ರೀತಿ ಇರುತ್ತೆ. ಕೂರ್ಗ್ ಶೈಲಿ ಮಣಿ. ಆ್ಯಂಡ್ ಅಲ್ಲಿ ಇರುವಂತಹ ಮಣಿ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಈ ರೀತಿ ಇರುತ್ತೆ. ಆ್ಯಂಡ್ ಅವರ ಆಚಾರ ವಿಚಾರ, ಕಲ್ಚರ್ ಆ್ಯಂಡ್ ಅವರ ಟ್ರೆಡಿಷ್ನಲ್ ಡ್ರೆಸ್ ಈ ರೀತಿ ಇರುತ್ತೆ ನೋಡ್ರಿ. ಎಷ್ಟು ಚೆನ್ನಾಗಿ ತೋರ್ಸ್ಯಾರ. ಅಲ್ಲಿ ನೋಡಿ ಲೆಕ್ಕಪತ್ರ ಬರೆಯತ್ತಾರ ಅವರು. ಅವ್ರ ಮಣಿ ಯಾವ ರೀತಿ ಈ ರೀತಿ ಇರುತ್ತೆ ನೋಡ್ರಿ. ನಾಯಿ ಸೇಮ್ ಮಕ್ಕೊಂಡಂಗೆ ಅಂತ ತೋರ್ಸ್ಯಾರ. ಚೆನ್ನಾಗೈತಿ. ನೋಡ್ರಿ ಹಿಂಗೆ ಹೇಳ್ಕೊಂತ ಹಿಂಗೆ ಬರತ್ತಿದ್ದೆ. ನಂಗೆ ಸಡನ್ನಾಗಿ ನೋಡ್ತೀನಿ ಯಾರು ಮರ ಹುಡುಗ ಇಲ್ಲಿ ಸಂಧ್ಯಾ ನಿಂತನಂತ ನಾನು ಗಾಬರಾಗ್ಬಿಟ್ಟೆಪ್ಪ. ಒಗ್ಗು ಎಷ್ಟು ಅಕ್ಯುರೇಟ್ ಆಯ್ತು ಮಾಡ್ರಪ್ಪ ಅಂದ್ರೆ ನಿಜವಾಗ್ಲೂ. ಬರ್ರಿ ಇವಾಗ ಗ್ರಾಮೀಣ ಸಾಲಿಗುಡಿ ಅಂದ್ರೆ ಈ ಹಳ್ಳ್ಯಾಗ ಶಾಲೆ ಹೆಂಗಿರ್ತಿದ್ದಪ್ಪ ಅಂದ್ರೆ ಹಿಂಗಿರ್ತಾಯಿತ್ತು ಅವಾಗ. ಇವಾಗೆಲ್ಲ ದೊಡ್ಡ ಕಾಲೇಜಸ್, ಸ್ಕೂಲ್ಸ್ ಎಲ್ಲ ಆಗ್ಯಾವು. ಬಟ್ ಅವಾಗೆಲ್ಲ ಹಳ್ಳಿ ಒಳಗೆ ಈ ರೀತಿ ಇರ್ತಾಯಿತ್ತು. ಈ ರೀತಿ ಮೇಸ್ಟ್ರು ಹೇಳ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು ನೀವು, ಮೇಸ್ಟ್ರು ಮಕ್ಕಳಿಗೆ ಪಾಠ ಹೇಳ್ಕೊಡ. ನೋಡ್ರಿ ನಾಯಿ ಎಷ್ಟು ಬೆರಿಕೈತಿ. ಈಕಿನ ಹಿಂದಿಂದ ಹೊಂಟೈತಿ. ಆ ಬುಟ್ಟ್ಯಾಗಿಂದ ಒಂದು ಮೀನು ಪಟ್ ಅಂತ ಕೆಳಗೆ ಬೀಳಲಿ ಅಂತೇಳಿ ಆಕಿನ ಹಿಂದಿಂದ ಹೊಂಟೈತಿ. ಬಿದ್ದ ತಕ್ಷಣ ಪಟ್ ಅಂತ ತೊಗೊಂಡು ಓಡೋ ಹಾಕ. ಎಷ್ಟು ಚೆನ್ನಾಗಿ ಪಿಕ್ಚರೇಷನ್ ಮಾಡ್ಯಾರ ನೋಡ್ರಿ ಅದನ್ನು.
ನೋಡ್ರಿ ಇಲ್ಲಿ ಇವ್ರೇನ ಕೆತ್ತಾತಾರ, ಮೋಸ್ಟ್ಲಿ ಒಳ್ಳು ಮಾಡತ್ತಾರ ಅನ್ಸುತ್ತೆ, ಒಳ್ಳು ಈ ಬೀಸು ಕಲ್ಲು ಮಾಡತ್ತಾರ ಅಂತ ಅನ್ಸುತ್ತೆ. ಹೌದು, ಅವಾಗೆಲ್ಲ ಈ ಥರದ್ದನ್ನು ಯೂಸ್ ಮಾಡ್ತಾಯಿದ್ರು, ಇವಾಗೆಲ್ಲ ಅಪ್ಡೇಟ್ ಆಗೈತೆ ಬಿಡ್ರಿ. ಅಜ್ಜಿಯರೇನ ಹಸು ಮಾಡಕ್ಕೆ ಕುಂತಾರ, ಮಾಡಲಿ ನೋಡ್ರಿ. ಚೆನ್ನಾಗಿ ತೋರ್ಸ್ಯಾರ ಹಳ್ಳಿ ವಾತಾವರಣ ಹೆಂಗಿರುತ್ತೆ ಅಂತೆಲ್ಲ ತುಂಬ ಚೆನ್ನಾಗಿ ತೋರ್ಸ್ಯಾರ. ನೋಡ್ರಿ ಇಲ್ಲಿ ಸುಣ್ಣ ಮಾಡೋದು ಹೆಂಗೆ ಅಂಥೇಳಿ ಇಲ್ಲಿ ತೋರ್ಸ್ಯಾರ ನೋಡ್ರಿ, ಎಷ್ಟು ಚೆನ್ನಾಗಿ ತೋರ್ಸ್ಯಾರ. ಅವ್ರು ಹೆಂಗೆ ಮಾಡ್ತಾರೆ ಸುಣ್ಣನ ನೋಡ್ರಿ ಕಲ್ಲು ಅದಾವು. ಆ ಕಲ್ಲು ತೊಗೊಂಡು ಹೋಗಿ ಅಲ್ಲೇನೋ ಮ್ಯಾಗ ಹಾಕತ್ತಾರ ಅಂತ ಅನ್ಸುತ್ತೆ, ಕೆಳಗಿಂದ ಶಾಖ ಕೊಡ್ತಾರಂತ ಅನ್ಸುತ್ತೆ. ಆ ಕಲ್ಲಿರೋದು ಲಿಕ್ವಿಡ್ ಫಾರ್ಮ್ ಆಗಿ ಬರುತ್ತಂತ ನಾನು ಅಂದ್ಕೊಂಡೀನಿ. ಸೊ ನೋಡ್ರಿ, ಈ ರೀತಿ ಹಳ್ಳಿ ಒಳಗೆ ಮನೆ ಇರುತ್ತೆ. ಸೊ ಅವರವರ ಕೆಲಸ ಏನೇನಿರುತ್ತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರ್ಸ್ಯಾರ. ಗ್ರಾಮೀಣ ಚಮ್ಮಾರರ ಮನೆ ಅಂದ್ರೆ ಚಪ್ಪಲಿ ಹೊಲಿತಾರಲ್ರಿ, ಚಪ್ಪಲಿ ಮಾಡಿ ಮಾರ್ತಾರಲ್ಲ, ಸೊ ಅವ್ರ ಮನೆ ಹೆಂಗಿರುತ್ತಪ್ಪ ಅಂತ ಈ ರೀತಿ ಇರುತ್ತೆ. ಚರ್ಮದಿಂದ ಮಾಡ್ತಾಯಿದ್ರು ಅವರು ಚಪ್ಪಲಿನ. ಈ ರೀತಿ ಇರುತ್ತೆ ಚಮ್ಮಾರರ ಮನೆ. ಲಂಬಾಣಿಯವರ ಮನೆ ನೋಡಂಬರ್ರಿ. ಇವಾಗ ಅವ್ರ ಮನೆ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ ನೋಡ್ರಿ. ಅವ್ರ ಡ್ರೆಸ್ ಯಾವ ರೀತಿ ಹಾಕೋತಾ ಇದ್ರಂತ ಈ ರೀತಿ ಹಾಕೋತಾ ಇದ್ರು ಡ್ರೆಸ್. ಸೊ ಅವರ ಆಚಾರ ವಿಚಾರ ತಕ್ಕಂತೆ ಅವರು ಡ್ರೆಸ್ಗಳನ್ನ ಹಾಕೊಳ್ತಾ ಇದ್ರು. ಅವರವರ ಪದ್ಧತಿನ ಬೇರೆ ಬೇರೆ ಇರ್ತಾಯಿತ್ತು. ಸೊ ಅದು ತುಂಬ ಚೆನ್ನಾಗಿಲ್ಲಿ ತೋರ್ಸ್ಯಾರ. ಸೊ ನೀವು ಒಂದ್ಸಲ ಬರಲೇಬೇಕು ನೋಡ್ರಿ. ಈ ಥರ ನಾವು ಸಣ್ಣವರಿದ್ದಾಗ ಆಟಾಡ್ತಾ ಇದ್ವಿ. ಇದೊಂದು ದಡಂಬಡಿಕೆ ಅಂತ ಅಂತಾರೋ ಗೊತ್ತಿಲ್ಲ ನನಗೆ. ಸೊ ಏನಂತ ಅಂತೇಳಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಇನ್ನು ಭಾಳ ಆಟಾಡ್ತಿದ್ವಿ ನಾವು ಸಣ್ಣವರಿದ್ದಾಗ. ಸೊ ರೈತರು ಯಾವ ರೀತಿ ನೇಗಿಲ ಹೊಡಿತಾರೆ, ಯಾವ ರೀತಿ ಉತ್ತಾರೆ ಹೊಲದಾಗ ಅನ್ನೆಲ್ಲ ಚೆನ್ನಾಗಿ ತೋರಿಸಿ ನೋಡ್ರಿ ಇಲ್ಲೆಲ್ಲ. ಸೊ ನೋಡ್ತಾ ಇರ್ಬೋದು ನೀವೆಲ್ಲ ನೋಡ್ರಿ. ಸಂತಿ, ಗ್ರಾಮೀಣ ಸಂತಿ ಹೆಂಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾವೆಲ್ಲ ಮಾಲು ಅಂತಲ್ಲೆಲ್ಲ ಹೋಗ್ತೀವಿ, ಮೋರ್ ಅಂಥೇಳಿ, ರಿಲಯನ್ಸ್ ಫ್ರೆಶ್ ಈ ಥರ ಹೋಗ್ತಿರ್ತೀವಿ. ಬಟ್ ಹಳ್ಳಿ ಒಳಗೆ ಸಂತಿ ಹೆಂಗೆ ನಡೀತೈತಿ, ಸಂತಿ ಒಳಗೆ ಏನೆಲ್ಲ ಸಿಗುತ್ತೆ ಮಾರಾಟಕ್ಕೆ, ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರ್ಸ್ಯಾರ ನೋಡ್ರಿ ಇಲ್ಲಿ. ಸೊ ಗ್ರಾಮೀಣ ಸಂತಿ ಈ ರೀತಿ ಇರುತ್ತೆ, ರೈತರ ಸಂತಿ. ಇಲ್ಲಿ ನಿಮ್ಗೆ ಹಣ್ಣು ಹಂಪಲ ಮತ್ತು ತರಕಾರಿ ಈ ಥರದ್ದು ಎಲ್ಲ ವಸ್ತುಗಳು ಸಿಗುತ್ತೆ. ತುಂಬ ಗದ್ದಲ ಇರ್ತೈತಿ. ಸೊ ನೋಡ್ತಾ ಇರ್ಬೋದು ನೀವು ಹೆಂಗೈತಿ ಸಂತಿ ಅಂಥೇಳಿ. ನೋಡ್ರಿ, ಇದನ್ನ ಎಲ್ಲೇ ನೋಡಿ ನಾನು ಫೀಲ್ ಬರೋಂಗಿಲ್ಲ ನಿಮ್ಗೆ. ಹೌದ್ರಿ, ಚಿಕ್ಕವರಿದ್ದಾಗ ಈ ಕೋಲೆ ಬಸವನ್ನ ಕರ್ಕೊಂಬರ್ತಿದ್ದು ನೋಡ್ರಿ ಇವ್ರ ಮನೆ ಮುಂದೆ. ಸೊ ಅದಕ್ಕೆ ಗೋಣಿ ಹಿಂಗೆ ಹಾಕಂತ ಹೇಳ್ತಾಯಿದ್ರು, ಅದು ಹಿಂಗೆ ಗೋಣ್ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಸೊ ನೋಡ್ರಿ, ಸಂತಿ, ಇದರ ಸಂತಿಪ್ಪ ಇದಂತಂದ್ರೆ ದನ ಮಾರುವಂತಹ ಸಂತಿ. ದನನ ಮಾರೋದು ಕೊಂಡ್ಕೊಳ್ಳೋದು ಈ ರೀತಿ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ನೀವು ದನದ ಸಂತಿ ಯಾವ ರೀತಿ ಇರುತ್ತಾ ಹಳ್ಳಿ ಒಳಗೆ ಅಂಥೇಳಿ. ಸೊ ಇಲ್ಲಿ ತೋರ್ಸ್ಯಾರ. ಸೊ ಇಷ್ಟಾಕೊಂಡ ಜನ ನಿಂತಾರೆ ನೋಡ್ರಲ್ಲಿ, ತಮ್ಮ ದನಗಳನ್ನ ಮಾರಕ್ಕೆ ತುಂಬ ಜನ ಕೊಂಡ್ಕೊಳ್ಳೋಕ್ಕೂ ಬಂದಿರ್ತಾರೆ ಇಲ್ಲಿ ನೋಡ್ರಿ. ಇದು ಗ್ರಾಮೀಣ ಭಾಗದ ಜಾನುವಾರ ಸಂತೆ ಅಂತ ಕರೀತಾರೆ ಇದನ್ನು. ನೋಡ್ರಿ ಇಲ್ಲೆಲ್ಲ ಕುಸ್ತಿ ಆಡತ್ತಾರ. ಕುಸ್ತಿ ದೇಸಿ ಆಟ ಇದೆ ಕುಸ್ತಿ. ಸೊ ನೋಡ್ತಾ ಇರ್ಬೋದು ನೀವು, ಸಿನಿಮಾಗಳೆಲ್ಲ ನೋಡಿರ್ತೀರಿ. ಬಟ್ ನೀವು ಹಳ್ಳಿ ಒಳಗೆ ಹೋದ್ರೆ ಈ ರೀತಿ ನೋಡೋಕೆ ನಿಮ್ಗೆ ಸಿಗುತ್ತೆ ನಿಜವಾದ ಕುಸ್ತಿ. ನೋಡ್ರಿಲ್ಲ, ಹಳ್ಳಿಯ ವೈದ್ಯರು, ನಾಟಿ ವೈದ್ಯರು ನೋಡ್ತಾ ಇರ್ಬೋದು. ನೋಡ್ರಿ ಪಾಪ ಅಲ್ಲಿ ಕಟ್ ಹಾಕತ್ತಾರ ಕಾಲಿಗೆ, ಇನ್ನೂ ಕಾಲು ಉಳಿಸ್ಕೊಳ ಅಂತ ಅನ್ಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕೈಗೆ ಕಟ್ ಹಾಕತ್ತಾರ ನೋಡ್ರಿ. ಹಳ್ಳಿ ಒಳಗೆ ಈ ರೀತಿ ಇರ್ತಾಯಿತ್ತು ವೈದ್ಯಕೀಯ ವ್ಯವಸ್ಥೆ. ಅವಾಗೆಲ್ಲ ಈ ನಾಟಿ ವೈದ್ಯ ಇರ್ತಿದ್ರು. ಸೊ ಅವರ ನಿಮಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ನೋಡ್ರಿ, ಚಿಕ್ಕವರಿದ್ದಾಗ ಈ ರೀತಿ ನಾವು ಸಿನಿಮಾನ ನೋಡ್ತಾ ಇದ್ವಿ 5 ರೂಪಾಯಿ ಕೊಟ್ಟು. ಅಂದ್ರೆ ಸಿನಿಮಾ ಅಲ್ಲ, ಬಟ್ ಆ ಪಿಕ್ಚರ್ನ ತೋರಿಸ್ತಾ ಇದ್ರು ಅವರು. ಸೊ ನೋಡೋಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ನೀವು ಯಾರು ನೋಡಿರಲ್ಲ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಎಲ್ಲರೂ ಚಿಕ್ಕವರಿದ್ದಾಗ ನೋಡಿರ್ತೀರಿ ಅಂತ ಅಂದ್ಕೊಂಡಿನಿ. ಯಾರೆಲ್ಲ ನೋಡಿರಿ ನೋಡೋಣಂತ ಕಮೆಂಟ್ ಮಾಡಿರಿ.
ನೋಡ್ರಿ, ನೀವು ಕಾಂತಾರ ಸಿನಿಮಾವನ್ನ ನೋಡಿರ್ತೀರಿ ಅಂತ ಅನ್ಕೊಂಡಿನಿ. ಆ ಒಂದು ಸಿನಿಮಾದಲ್ಲಿ ಕಂಬಳ ಓಡಿಸುವಂತಹ ಒಂದು ಪಾಠ ಬರುತ್ತಾ. ರಿಷಬ್ ಶೆಟ್ಟಿ ಸರ್ ಕಾಂತಾರದಲ್ಲಿ ಕಂಬಳವನ್ನು ಓಡಿಸ್ತಾರ. ಸೊ ಅದನ್ನ ಇಲ್ಲಿ ನೀವು ನೋಡ್ಬೋದು. ಸೊ ನೋಡ್ರಿ, ಚೆನ್ನಾಗಿ ತೋರ್ಸ್ಯಾರ. ಸುತ್ತೆಲ್ಲ ಜನ ನೋಡತ್ತಾರ. ಸೊ ಕಂಬಳ ನಡೆದೈತಿ ಇಲ್ಲಿ. ಸೊ ನೋಡ್ರಿ, ಚೆನ್ನಾಗಿ ಆ ಒಂದು ಎಮ್ಮೆನ ಓಡ್ಸಾತಾರ, ಅಥವಾ ಕೋಣನೋ ಎಮ್ಮೆನೋ ಓಡ್ಸಾತಾರ. ಸೊ ನೋಡಕ್ಕೆ ತುಂಬ ಅದ್ಭುತವಾಗಿ ಕಾಣಿಸತೈತಿ. ಆ ಭಾಗದ ಜನರ ಒಂದು ಕಲ್ಚರ್ನ ತುಂಬ ಚೆನ್ನಾಗಿ ತೋರ್ಸ್ಯಾರ. ನೋಡ್ರಿ, ಎಷ್ಟು ಚೆನ್ನಾಗಿ ಅಕ್ಯುರೇಟಾಗಿ ಮಾಡ್ಯಾರ. ನೋಡಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸತೈತಿ. ಸೊ ನೀವು ಇಲ್ಲಿ ಬರಲೇಬೇಕು. ಎಲ್ಲ ಒಂದು ಕಲ್ಚರ್ನ ತುಂಬ ಚೆನ್ನಾಗಿ ತೋರ್ಸ್ಯಾರ ಇಲ್ಲಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಮುಂದಿನದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.